ಇದು ನಿಮ್ಮ ನೆಚ್ಚಿನ CTV ನ್ಯೂಸ್ನ ಕಾರ್ಯಕ್ರಮ ಸ್ಟ್ರೆಸ್ ಬಸ್ಟರ್ಸ್ ಪ್ರಶ್ನೆ ನಮ್ಮದು ಉತ್ತರ ನಿಮ್ಮದು. ನಾವಿವತ್ತು ಬಂದಿದ್ದೀವಿ ಪ್ರಕೃತಿ ವಿದ್ಯಾನಿಕೇತನ್ ಸ್ಕೂಲ್ಗೆ. ನಾನು ಫನಿ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಗಾದರೆ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಉತ್ತರ ಮಾಡ್ತಾರೆ ಅಂತ ನೋಡೋಣ. ಓಕೆ, ಹಾಯ್. ಹಲೋ, ನಿಮ್ಮ ಹೆಸರು? ದಿವ್ಯಶ್ರೀ. ದಿವ್ಯಶ್ರೀ. ವಿದ್ಯಾಶ್ರೀ. ವಿದ್ಯಾಶ್ರೀ. ದಿವ್ಯಶ್ರೀ, ವಿದ್ಯಾಶ್ರೀ. ತನ್ಮಯಿ. ತನ್ಮಯಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ವಾ ದಿವ್ಯಶ್ರೀ ಯಾರು ವಿದ್ಯಾಶ್ರೀ ಯಾರು ಅಂತೇನು? ಇಲ್ಲ. ಗೊತ್ತಾಗತ್ತಾ? ಓಕೆ, ನಿಮ್ಮ ಹೆಸರು? ರೋಹಿಣಿ. ರೋಹಿಣಿ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಡಾಕ್ಟರ್. ನೀವು? ಡಾಕ್ಟರ್. ಇಂಜಿನಿಯರ್. ಡಾಕ್ಟರ್. ಯಾವ ಸಬ್ಜೆಕ್ಟ್ ಇಷ್ಟ ನಿಮಗೆ? ಮ್ಯಾಥ್ಸ್. ಓಕೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ಸೈನ್ಸು. ನಿಮಗೆ? ಸೈನ್ಸು, ಮ್ಯಾಥ್ಸು. ನಿಜವಾಗ್ಲೂ ಇಂಜಿನಿಯರು ಡಾಕ್ಟರ್ ಆಗೋರೆ ಅಪ್ಪ ಇವರೆಲ್ಲನೂ ಅಲ್ವಾ? ಯಾವ ಫುಡ್ ಇಷ್ಟ ನಿಮಗೆ? ದೋಸೆ. ದಿವ್ಯಶ್ರೀನಾ ವಿದ್ಯಾಶ್ರೀನಾ? ವಿದ್ಯಾಶ್ರೀ. ದಿವ್ಯಶ್ರೀ, ನೀವು? ನಿಮ್ಗೆ ಯಾವ ಫುಡ್ ಇಷ್ಟ? ಬಿರಿಯಾನಿ. ನಿಮಗೆ? ಪಲಾವು. ಇಡ್ಲಿ ಹೆಂಗ್ ಮಾಡೋದು? ಗೊತ್ತಿಲ್ಲ ಅಲ್ಲ? ಓಕೆ, ಹೆಂಗ್ ಮಾಡೋದು? ಏನು ನಿಮ್ಗೆ ಇಷ್ಟ? ದೋಸೆ ಅಲ್ಲ? ಹೆಂಗ್ ಮಾಡೋದು ದೋಸೆ? ನಂಗೆ ಗೊತ್ತಿಲ್ಲ. ಬಿರಿಯಾನಿ ಹೆಂಗ್ ಮಾಡೋದು? ಗೊತ್ತಿಲ್ಲ. ಪಲಾವ್ ಮಾಡೋದು ಗೊತ್ತಿಲ್ಲ. ಸರಿಯಪ್ಪ, ಆಯ್ತು. ಈ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಶಶಿಕುಮಾರ್ ಸರ್. ಯಾವ ಸಬ್ಜೆಕ್ಟು? ಸೈನ್ಸು. ಮಂಜುನಾಥ್ ಸರ್. ಮ್ಯಾಥ್ಸ್. ಸೈನ್ಸಾ? ಓಕೆ, ಈಗ ಸೈನ್ಸಲ್ಲಿ 8th ಸ್ಟ್ಯಾಂಡರ್ಡ್ ಅಲ್ವಾ? ನೀವು ಯಾವ್ದಾದ್ರು ಮರ್ತೋಗದೆ ಇರೋದಕ್ಕಾಗದೇ ಇರೋಂಥ ಒಂದು ಟಾಪಿಕ್, ನಿಮ್ಗೆ ಫೇವ್ರೆಟ್ ಟಾಪಿಕ್ ಯಾವ್ದಾದ್ರು ಲೆಸನ್ ಯಾವುದದು? ಮೈಕ್ರೋ ಆರ್ಗಾನಿಸಮ್ಸ್. ಫ್ರಿಕ್ಷನ್. ಫಿಸಿಕ್ಸ್. ಮೈಕ್ರೋ ಆರ್ಗಾನಿಸಮ್ಸ್. ಬಯಾಲಜಿ, ಫಿಸಿಕ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಇವರೇ ಅಪ್ಪ ಇಲ್ಲಿರೋದು. ಓಕೆ, ಸೊ ನಾನು ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಯಾವ ರೀತಿ ಉತ್ತರ ಮಾಡ್ತೀರಾ ಅಂತ ನೋಡೋಣ. ಓಕೆ, ವಿದ್ಯಾಶ್ರೀ. ಭಾರ ಇಲ್ದಿರೋ ಮನೇನ ಏನಂತ ಕರೀತಾರೆ? ಲೈಟ್ ಹೌಸ್ ಅಂತ ಕರೀತಾರಾ? ಭಾರ ಇಲ್ದಿರೋ ಮನೆ ಗೊತ್ತಿಲ್ಲ. ಲೈಟ್ ಹೌಸ್ ಅಂತ ಕರೀತಾರಾ? ಓಕೆ, ಸೊ ಇದು ಕೈಯಲ್ಲಿ ಇದ್ರೆ ಹಸಿರಾಗಿರುತ್ತೆ, ಬಾಯಿಗೆ ಹೋದ್ರೆ ಕೆಂಪು. ಕೈಯಲ್ಲಿದ್ರೆ ಹಸಿರಾಗಿರುತ್ತೆ, ಬಾಯಿಗೆ ಹೋದ್ರೆ ಎಲೆ ಅಡಿಕೆ. ಓಕೆ, ಸರಿ ಆಯ್ತಪ್ಪ. ಇವಾಗ ನಿಮಗೆ ಹೆವಿ ಹೋಮ್ವರ್ಕ್ ಕೊಟ್ಬಿಟ್ಟಿರ್ತಾರೆ, ನಿಮ್ಮ ಮನೇಲಿ ಏನೋ ಫಂಕ್ಷನ್ಸ್ ಏನಾದರೂ ಇರುತ್ತೆ, ನೀವು ಮಾತ್ರ ಬರಿತಾ ಇರಬೇಕು, ಓದ್ತಾ ಇರಬೇಕು. ಆ ಟೈಮಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ? ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ. ಎಂಜಾಯ್ ಮಾಡೋಕ್ಕಾಗಲ್ಲ ಏನೊಂದು ಫಂಕ್ಷನ್ಸಲ್ಲಿ. ಆದರೂ ಹೋಮ್ವರ್ಕೇ ಮುಖ್ಯ ಅಂತ ಹೋಮ್ವರ್ಕೇ ಬರೀತೀರಾ? ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ನೀವು? ಇಲ್ಲ, ಫಂಕ್ಷನ್ಗೆ ಹೋಗ್ತೀವಿ. ಫಂಕ್ಷನ್ ಮುಖ್ಯ, ಹೋಮ್ವರ್ಕ್ ದಿನ ಇರುತ್ತೆ, ಫಂಕ್ಷನ್ ಯಾವತ್ತೋ ಒಂದು ದಿವಸ ಇರುತ್ತೆ. ಓಕೆ, ನೀವು? ಹೋಮ್ವರ್ಕೇ ಮಾಡ್ತೀರಾ? ಯಾಕೆ ಫಂಕ್ಷನ್ನು? ಪರವಾಗಿಲ್ಲ, ಸ್ಯಾಕ್ರಿಫೈಸ್ ಮಾಡಿಬಿಡೋಣ ಅಂತೀರಾ? ಬರುತ್ತೆ ಮತ್ತೆ ಫಂಕ್ಷನ್ಸು ಬರುತ್ತಾ? ಮತ್ತು ಹೋಮ್ವರ್ಕ್ ಡೈಲಿ ಇರುತ್ತಲ್ಲ. ಬಟ್ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ? ಆಯ್ತಪ್ಪ, ನಿಜವಾಗ್ಲೂ ಆಗೋರೆ ನೀವು. ಇದು ಊಟ ಆಯ್ತಾ? ಅಂದರೆ ಫಂಕ್ಷನ್ನೇ ಇಂಪಾರ್ಟೆಂಟ್ ಅಲ್ಲ? ಎರಡೂ ಮಾಡ್ಬೋದು. ಹೆಂಗೆ? ಸ್ವಲ್ಪ ಹೋಮ್ವರ್ಕ್ ಬರೆಯೋದು, ಸ್ವಲ್ಪ ಫಂಕ್ಷನ್ಗೆ ಹೋಗಿ ಬರೋದು. ಇಂಟ್ರೆಸ್ಟ್ ಬರುತ್ತಾ? ಬರುತ್ತೆ. ಓಕೆ, ಸರಿ ಆಯಿತು. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಪ್ರಭಾಸ್ದೊಂದು ಡೈಲಾಗು? ಸಾಂಗು? ಅಲ್ಲು ಅರ್ಜುನ್ದೊಂದು ಡೈಲಾಗು ನಮಗೆ ಬೇಕೇ ಬೇಕು. ನೋಡ್ರಿ, ಇವ್ರು ಅಲ್ಲು ಅರ್ಜುನ್ ಫ್ಯಾನ್ ಆಗೋಗ್ಬಿಟ್ಟವ್ರು ಇವಾಗ. ಓಕೆ, ನಿಮ್ಮ ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್ದು. ಇವಾಗ ನೀವಾದ್ರೂ ಹೇಳ್ಬೇಕಪ್ಪ ಒಂದು ಡೈಲಾಗು. ಪುಷ್ಪ అంటే ఫ్లవర్ అనుకున్నావా వైల్డ్ ఫైర్. ಅಲ್ಲಿ ನೋಡ್ಕೊಂಡು ನೀಟಾಗಿ ಹೇಳಿ ಒಂದು. ಪುಷ್ಪ అంటే ಫ್ಲವರ್ అనుకున్నావా వైల్డ్ ಫೈರ್ ತೆಗ್ಗೇದೆ. ಇದು ಪುಷ್ಪ ಮಾತ್ರ ಅಲ್ಲ, ಅಲ್ಲು ಅರ್ಜುನನ್ನ ನೋಡ್ಬಿಟ್ರೆ ಯಾವ್ದಿದು ಅನ್ಕೋಬೇಕು. ಓಕೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಚಿರಂಜೀವಿ ಅವ್ರದ್ದೊಂದು ಸಾಂಗ್ ಆಡ್ತೀರಾ? ಡೈಲಾಗು? ಇನ್ನೇನು ಬರುತ್ತಪ್ಪ? ಪಲಾವ್ ಮಾಡಕ್ಕೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಡಾಕ್ಟರ್ ಆಗಕ್ಕೆ ಇನ್ನೇನಾಗಬೇಕು? ಡಾಕ್ಟರ್. ಓಕೆ, ಹಾಯ್. ನಿಮ್ಮ ಹೆಸರು? ಅರ್ಬಿಯಾಡಿ. ನಿಮ್ಮ ಹೆಸರು? ಆಂಟಿಯಾ ಸ್ಟೀಫನ್. ಅಂಜಲಿ. RBIA. ಏನಾಗ್ಬೇಕು ಅನ್ಕೊಂಡಿದ್ರ ದೊಡ್ಡವರಾದ್ಮೇಲೆ? ಬಿಸ್ನೆಸ್ ವುಮನ್ ಆಗ್ಬಿಡ್ಬೇಕಾಯ್ತಾ? ಡಾಕ್ಟರ್. ಡಾಕ್ಟ್ರು. ಟೀಚರ್. K-pop idol.
ಓಕೆ, ಯಾವ ಸಬ್ಜೆಕ್ಟ್ಗೆ? ಸೈನ್ಸ್. ಸೈನ್ಸ್ಗೆ. ಯಾವುದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟು? ಸೈನ್ಸ್. ಸೈನ್ಸೇನಾ? ಫೇವ್ರೆಟ್ ಫುಡ್ಡು? ಬಿರಿಯಾನಿ. ಬಿರಿಯಾನಿ. ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್. ಫೇವ್ರೆಟ್ ಹೀರೋಯಿನು? ಯಾರು ಇಲ್ವಾ? ಓಕೆ, ನಿಮ್ಮ ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಒಂದು ಡೈಲಾಗು ಗೊತ್ತಿಲ್ಲ. ಎಷ್ಟಿದೆ? ಪುಷ್ಪ ಅಂಟೆ ಫ್ಲವರಾ ಫೈರ್. ಇದು ಮಾಡ್ರನ್ ಅಲ್ಲು ಅರ್ಜುನ್. ಓಕೆ ಸರಿ, ಈಗ ಏನು ಅಂತಂದರೆ ನೀವು ಒಂದು ದಿನಕ್ಕೆ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೀರಾ, ಫಸ್ಟ್ ಕೆಲಸ ಏನು ಮಾಡ್ತೀರಾ? ಈಗ ಅನಿವಾರ್ಯ ಬಂದ್ ಆಗಲೇಬೇಕಾಗಿದೆ. ಏನು ಮಾಡಲ್ಲ. ಹೋಮ್ವರ್ಕ್ ಸ್ವಲ್ಪ ಕಡಿಮೆ ಕೊಡಿಸ್ತೀನಿ. ಹೋಮ್ವರ್ಕ್ ಸ್ವಲ್ಪ ಕಡಿಮೆ ಕೊಡಿಸ್ತೀರಾ? ಯಾಕೆ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರಾ? ಹಂಗೇನಿಲ್ಲ, ಸ್ವಲ್ಪ ಟಫ್ ಇರುತ್ತೆ, ಸ್ವಲ್ಪ ಹಾರ್ಡ್ ವರ್ಕ್ ಕಡಿಮೆ ಆಗಿದೆ. ಯಾರು ಜಾಸ್ತಿ ಹೋಮ್ವರ್ಕ್ ಕೊಡೋದು? ಎಲ್ಲರೂ ಕೊಡ್ತಾರೆ. ಎಲ್ಲರೂ ಕೊಡ್ತಾರಾ? ಓಕೆ, ನೀವೇನು ಮಾಡ್ತೀರಾ? ಒನ್ ಡೇಗೆ ಈಗ ನೀವು ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೀರಾ, ಫುಲ್ ಎಲ್ಲ ನಿಮ್ಮ ಕೈಯಲ್ಲಿದೆ, ಈಗ ಏನು ಮಾಡ್ತೀರಾ ಫಸ್ಟ್ ಕೆಲಸ? ಆ್ಯಂಡ್ ದಟ್ ನೆವರ್ ಚೇಂಜ್, ಅದು ಹಾಗೆ ಇರುತ್ತೆ. ಡಿಸಿಪ್ಲೀನು. ಯಾಕೆ ಡಿಸಿಪ್ಲಿನ್ ಇಲ್ವಾ? ಐತೆ. ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಲ್ಲ? ಹಾಲಿಡೇಸ್ ಜಾಸ್ತಿ ಕೊಡ್ತೀನಿ ಇದಪ್ಪ ಮೇನು, ಈ ಥರ ಹೇಳ್ಬೇಕಪ್ಪ ಆನ್ಸರ್ಸ್. ಆಮೇಲೆ ಅಷ್ಟೇ. ಈಗ ಹಾಲಿಡೇಸ್ ಜಾಸ್ತಿ ಕೊಡಬೇಕು. ಯಾವಾಗ ಹಾಲಿಡೇಸು? ಈಗ ಸಂಡೇ ಸ್ಕೂಲ್ ಹಾಲಿಡೇ, ಸ್ಯಾಟರ್ಡೇ ಹಾಫ್ ಡೇನಾ? ಅದಾದಮೇಲೆ ಯಾವಾಗ ಹಾಲಿಡೇಸ್ ಬೇಕು? ಟ್ಯೂಸ್ಡೇ ಹಾಲಿಡೇ. ಮಂಡೇ ಸ್ಕೂಲ್ಗೆ ಬಂದರೆ ಟ್ಯೂಸ್ಡೇ ಹಾಲಿಡೇ. ಆಮೇಲೆ ಅಷ್ಟೇ. ಓಕೆ, ನಾನು ಈಗ ಸ್ವಲ್ಪ ಫನಿ ಕ್ವಶನ್ಸ್ ಕೇಳ್ತೀನಿ, ಉತ್ತರ ಹೇಳಬೇಕಾಯ್ತಾ? ಒಂದು ಊರಲ್ಲಿ ಒಬ್ಬನಿಗೆ 6 ಬೆರಳಿರುತ್ತೆ, ಆದರೆ ಅವನನ್ನ ಎಲ್ಲರೂ ಹನುಮಂತಪ್ಪ ಅಂತ ಕರೀತಾರೆ, ಯಾಕೆ? ಗೊತ್ತಾಗ್ತಿಲ್ಲ. ಟ್ರೈ ಮಾಡಿ, ಯೋಚನೆ ಮಾಡಿ. ಪರವಾಗಿಲ್ಲ, ಹೇಳಿ. ಏನು? 6 ಅಂದರೆ ಹಾರ್ತಾರಲ್ಲ, ಅದಕ್ಕೆ ಹನುಮಂತ ಅಂತ ಇಕ್ಕಿರ್ತಾರೆ. ಓ ಹಂಗ, ಸರಿ ಆಯ್ತು. ಆನ್ಸರ್ ಗೊತ್ತಾಗಬೇಕು ಅಂತಲೇ ಪ್ರೋಗ್ರಾಮ್ನ ಲಾಸ್ಟ್ವರೆಗೂ ನೋಡಬೇಕು, ಗೊತ್ತಾಗುತ್ತೆ ಟೆಲಿಕಾಸ್ಟ್ ಆದಾಗ. ಓಕೆನಾ? ನೋಡೋಣ ಏನದು ಹಾರ್ತಾರೆ ಅಂತನಾ? ಸರಿ ಆಯ್ತಪ್ಪ, ನೋಡೋಣ. ಓಕೆ, ಸೊ ಈಗ ಫ್ರೀಡಮ್ ಫೈಟರ್ಸ್ ಗೊತ್ತಾ? ಯಾರ್ಯಾರು? ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್. ಗಾಂಧೀಜಿ, ಮಹಾತ್ಮ ಗಾಂಧೀಜಿ. ಓಕೆ, ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್. ಅಷ್ಟೇ. ಡಾಕ್ಟರ್ BR ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಷ್ಟೇ. ಓಕೆ, ನಿಮ್ಮ ಮನೇಲಿ ಯಾರಿಷ್ಟ ನಿಮಗೆ? ನಮ್ಮಮ್ಮ. ನಿಮ್ಮಮ್ಮ, ನಿಮ್ಮಪ್ಪ? ಹೌದು, ಅಷ್ಟೇ. ಅವ್ರು ಇಷ್ಟನಾ? ನಂಗೆ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ನಿಮಗೆ ಎಲ್ಲರೂ ಇಷ್ಟ, ಎಲ್ಲರೂ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರೆ, ಯಾಕೆ? ಆಮೇಲೆ ಎಲ್ಲರೂ ಪ್ರೋಗ್ರಾಮ್ ನೋಡ್ತಾರೆ ಅಂತನಾ? ಆಮೇಲೆ ಕೇಳ್ತಾರೆ. ಹಂಗೆ, ಅದು ಮ್ಯಾಟ್ರು. ಸರಿ ಆಯ್ತಪ್ಪ. ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ? ಪಿಕಾಕ್. ನ್ಯಾಷನಲ್ ಫ್ರೂಟ್? ಮ್ಯಾಂಗೋ. ನ್ಯಾಷನಲ್ ಟ್ರೀ? ಮ್ಯಾಂಗೋ. ಮ್ಯಾಂಗೋ. ಬನಾನಾ ಟ್ರೀ. ಬ್ಯಾನಿಯನ್ ಟ್ರೀ. ನ್ಯಾಷನಲ್ ಫ್ಲವರ್? ನ್ಯಾಷನಲ್ ಫ್ಲವರ್ ಲೋಟಸ್. ಓಕೆ ಓಕೆ, ವೆರಿ ಗುಡ್. ಸೊ ಎಲ್ಲರೂ ನೀವೇನೇನು ಅನ್ಕೊಂಡಿದ್ರೆ ಎಲ್ಲ ಆಗ್ಬಿಡಿ, ಆಯ್ತಾ? ಓಕೆ, ಹಾಯ್. ಹಾಯ್. ನಿನ್ನ ಹೆಸರೇನು? ಅಂಕಿತ್ ಸಿಂಗ್. ಅಂಕಿತ್ ಸಿಂಗ್. ಯಾವ ಕ್ಲಾಸು? 8th. 8th? ನಂಬೇಕೇನೋ ನಾನು. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಏನು ಹೋಲಿ ಫುಲ್ ಜೋರ್ ಅನ್ಸುತ್ತೆ, ಎಲ್ಲ ತೋರ್ಸು, ಅಲ್ಲಿ ತೋರ್ಸು. ಫುಲ್ ಜೋರ ಹೋಲಿ? ಎಸ್ ಮ್ಯಾಮ್. ಯಾರ್ಯಾರು ಆಡಿದ್ರಿ? ಫ್ರೆಂಡ್ಸ್ ಎಲ್ಲರೂ. ಚೆನ್ನಾಗಿ ಎಂಜಾಯ್ ಮಾಡ್ದಾ? ಎಕ್ಸಾಮ್ ಅಲ್ಲ, ಮತ್ತೆ ಎಕ್ಸಾಮ್ ಬಿಟ್ಟು ಎಂಜಾಯ್ ಮಾಡಿದ್ಯಲ್ಲೋ. ಇಲ್ಲಿ ನೋಡು, ಇಲ್ಲಿ ಕಿವಿ, ಇಲ್ಲಿ ಶರ್ಟು. ಓಕೆ, ಹಾಯ್. ಹಾಯ್. ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ. ನಿಮ್ದು ಫುಲ್ ಜೋರ ಹೋಲಿ? ಯಾಕೆ ಕೈ ಮಚ್ಚಿಟ್ಕೊಂತ ಇದ್ದೀರಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ ಕೃಷ್ಣ? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್. ನೀವು? ಬಿಸ್ನೆಸ್ ಮ್ಯಾನ್. ನೀವು ಬಿಸ್ನೆಸ್ ಮ್ಯಾನ್. ನಿಮ್ಮ ಹೆಸರು? ಹರ್ಷವರ್ಧನ್. ಹರ್ಷವರ್ಧನ್. ನೀವೇನಾಗಬೇಕು? ಡಾಕ್ಟರ್. ನೀವೇನು ಹೋಲಿ ಆಡಿಲ್ವಾ? ಡಾಕ್ಟರ್ಸ್ಗಿರೋ ಲಕ್ಷಣನೇ ಬಿಡಿ. ಅಕ್ಷಿತ್. ಅಕ್ಷಿತ್ ಏನಾಗಬೇಕು? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ಸರಿ, ಆಗೋಗ್ಬಿಡ್ಬೇಕಪ್ಪ. ನಿನ್ನ ಫೇವ್ರೆಟ್ ಹೀರೋ ಯಾರು? NTR. NTR ಒಂದು ಡೈಲಾಗ್ ಹೇಳೋ ನೋಡೋಣ. ಹೇಳ. ಬೇಡ ಬಿಡಿ. ನಾವಪ್ಪ ನಾವಮ್ಮ. ಬಾ, ನಿಮ್ಮಪ್ಪ ನಿಮ್ಮ ಈಗ ಸರಿ ಆಯ್ತಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಅಂತ ಅಂದೆ, ತುಂಬ ಖುಷಿ ಆಯಿತು. ನಿಮ್ಮಪ್ಪ ನಿಮ್ಮಮ್ಮ ಯಾವಾಗಲೂ ಬೈಯೋ ಅಂಥದ್ದು ಇರ್ತಾವಲ್ಲ, ಅವೇ ಡೈಲಾಗ್ಸು ಆಲ್ಮೋಸ್ಟ್. ಅದೊಂದು 2 ಹೇಳು ನೋಡೋಣ. ಮುಚ್ಕೊಂಬಾರೋ ಪರ್ಕ ಮುರಿದೋಗುತ್ತೆ.
ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ, ಒಂದಾಯ್ತು. ಇನ್ನೊಂದು. ಬೇಗ ಬಾರೋ, ಊಟ ತಿನ್ನಕ್ ಬಾರೋ, ಎಷ್ಟೊತ್ತು ಫೋನ್ ನೋಡ್ತೀಯ? ಹಾ, ಓಕೆ. ನಿಮ್ಮ ಫೇವ್ರೆಟ್ ಹೀರೋ ಯಾವಿಲ್ಲ, ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ. ನೀನೊಂದೆರಡು ಹೇಳಪ್ಪ. ನೀನೊಂದೆರಡು ಡೈಲಾಗ್ ಹೇಳಿ. ನಿಮ್ಮಪ್ಪ ನಿಮ್ಮ ಬಾಯಿ ಮುಚ್ಕೊಂಡು ಒಳಗಡೆ ಬರ್ತೀಯ, ಬರ್ಕರ್ ತಗೊಂಡ್ರ ಕೈಯಲ್ಲಿ. ಓಕೆ. ಆಮೇಲೆ ಅಷ್ಟೇ. ಫುಲ್ ಓಪನ್ ಆಗಿದಾರಪ್ಪ ನಮ್ಮ ಮಕ್ಳೆಲ್ಲಾನು. ಆಯ್ತು. ಸೊ ಇವಾಗ ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ನ ಡಿಲೀಟ್ ಮಾಡ್ಬಿಡ್ಬೇಕು. ಯಾವ ಸಬ್ಜೆಕ್ಟು? ಮ್ಯಾಕ್ಸ್. ಸೈನ್ಸ್. ಸೈನ್ಸ್. ಮ್ಯಾಕ್ಸ್, ಸೈನ್ಸ್. ಅಲ್ಲಿ ನೋಡಿದ್ರೆ ಡಾಕ್ಟರ್ಸ್, ಇಂಜಿನಿಯರ್ಸ್. ನೀವು ನೋಡೋ ಡಿಲೀಟ್. ಯಾಕೆ ಡಿಲೀಟ್ ಮಾಡ್ಬೇಕು ಮ್ಯಾಥ್ಸ್ನ? ಮ್ಯಾಕ್ಸ್ ಅಲ್ಲಿ ನಂಬರ್ಸ್ ಇಲ್ದಿರಂಗ್ ಆಲ್ಫಾಬೆಟ್ಸ್ ಎಂದಕ್ಕೆ ಬಂತು? ಯಾಕೆ ಡಿಲೀಟ್ ಮಾಡೋಣ ಮ್ಯಾಥ್ಸ್ನ? ದೊಡ್ಡದಾಗಿರ್ತಾವ ಕಸಂಸ. ದೊಡ್ಡದಾಗಿರ್ತಾವ. ಹೋಗ್ಲಿ ಬಿಡು, ನೀನ್ ದೊಡ್ಡದಾಗಿಲ್ಲಲ್ಲ ಅವಾಗ. ತಮಾಷೆಗೆ ಕಣೋ. ಏನ್ ಅನ್ಕೊಳಲ್ಲ ತಾನೆ? ಏನಿಲ್ಲ ಬಿಡಿ. ಓಕೆ. ಯಾಕಪ್ಪ ಸೈನ್ಸ್ನ ಡಿಲೀಟ್ ಮಾಡೋಣ? ಸೈನ್ಸ್ ಫುಲ್ ಟಫ್. ಕ್ವಶನ್ಸ್ ಎಲ್ಲ ದೊಡ್ಡದಿರುತ್ತೆ, ಓದಕ್ಕಾಗಲ್ಲ. ಓದಕ್ಕೆ ಆಗಲ್ವಾ? ಸೇಮು. ಸರಿ, ಇವಾಗ ಏನಂದೆ ನೀನು? ಯಾಕೆ ಮ್ಯಾಥ್ಸ್ ಅಲ್ಲಿ ಆಲ್ಫಾಬೆಟ್ಸ್ ಬರುತ್ತೆ ಅಂತ? ಗೊತ್ತಿಲ್ಲ. ಸರಿ ಆಯ್ತು. ನಿನ್ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು? ಹೋಗ್ಲಿ. ಸೋಷಿಯಲ್. ಸೋಷಲ್. ಹಿಂದಿ. ಯಾರು ಸೋಷಿಯಲ್ ಟೀಚರು? ಅವ್ರು ಹೋಮ್ವರ್ಕ್ ಕೊಡ್ತಾರೆ. ಅವ್ರು ಇಲ್ಲಿ ಇದಾರೆ ಅಂತ ಅವ್ರ ಹೆಸರು ಹೇಳ್ತಿದ್ದಿಲ್ಲ? ಇಲ್ಲ. ಓಕೆ. ಸೊ ಹೋಮ್ವರ್ಕ್ ಕೊಡ್ತಾರಾ? ಜಾಸ್ತಿ ಕೊಡ್ತಾರಾ? ಇಲ್ಲ. ಹೋಮ್ವರ್ಕ್ ಸ್ವಲ್ಪ ಕೊಡ್ತಾರೆ ಅಂತ ಇಷ್ಟನಾ? ಫುಲ್ ಓಪನ್ ಆಗಿದ್ಯಾ ಬಿಡ. ಓಕೆ, ನಿಮ್ಗೆ ಯಾರು ಇಷ್ಟ? ಮಿಸ್ ಹಿಂದಿ ಮ್ಯಾಮ್. ಏನ್ ಹಿಂದಿ ಮಾಮ ಸರ? ಮ್ಯಾಮ್. ಏನ್ ಹೆಸರು? ಕನಕಲಕ್ಷ್ಮಿ ಮ್ಯಾಮ್. ಕನಕಲಕ್ಷ್ಮಿ ಮ್ಯಾಮ್. ಅವ್ರು ಹೋಮ್ವರ್ಕ್ ಕೊಡ್ತಾರಾ? ಸ್ವಲ್ಪ ಕೊಡ್ತಾರಾ? ಜಾಸ್ತಿ ಕೊಡ್ತಾರಾ? ಅಲ್ಲಿ ನೋಡ್ಕೊಂಡು ಹೇಳು. ಜಾಸ್ತಿ ಕೊಡ್ತಾರೆ. ಯಾಕೆ ಮ್ಯಾಮ್ ನಮ್ಮ ಹುಡುಗಗೆ ಹೋಮ್ವರ್ಕ್ ಜಾಸ್ತಿ ಕೊಡ್ತೀರಾ? ಕನಕಲಕ್ಷ್ಮಿ ಮ್ಯಾಮ್ ತಾನೇ? ನಾನು ಹೇಳಿದೀನಿ ಬಿಡೋ, ನಮ್ಮ ಮನೆ ಹತ್ರನೇ ಇರೋದು ಮ್ಯಾಮ್. ಓಕೆ, ಹಾಯ್. ನಿನ್ನ ಹೆಸರು? ಪುಷ್ಕಲ್. ನನ್ನ ಹೆಸರು ಮಧುಕರ್. ಮಧುಕರ್. ಸಾಯಿ ಕಲ್ಯಾಣ್. ರಂಜಿತ್. ಏನಾಗ್ಬೇಕು ದೊಡ್ಡವರಾದ್ಮೇಲೆ? ಡಾಕ್ಟರ್. ಇಂಜಿನಿಯರ್. ಬಿಸ್ನೆಸ್ ಮ್ಯಾನ್. ಸೈಂಟಿಸ್ಟು. ಏನ್ ಇನ್ವೆಸ್ಟ್ ಮಾಡೋಣ ಅನ್ಕೊಂಡಿದ್ಯಾ? ಏನೋ ಒಂದು ದೊಡ್ಡವದ್ಮೇಲೆ ನೋಡೋಣ. ಯಾರು ನಿನ್ ಫೇವ್ರೆಟ್ ಹೀರೋ? ನಮ್ಮ ಅಪ್ಪ ನಮ್ಮಮ್ಮ. ನಿಮ್ಮಪ್ಪ ನಿಮ್ಮಮ್ಮ. ನೀನೊಂದೆರಡು ಡೈಲಾಗ್ ಹೇಳು. ಅಲ್ಲೆಲ್ಲ ಭಾರಿ ಜೋರಾಗಿ ಹೇಳ್ಬಿಟ್ರು. ಒಳಗಡೆ ಬರ್ತಿಲ್ಲ, ಚಪ್ಪಲಿ ಎತ್ಕೊಂಡ್ ಬರ್ಬೇಕಾ? ಅಲ್ಲಿ ಪರ್ಕೆ ಆಯ್ತು, ಇಲ್ಲಿ ಚಪ್ಪಲಿ. ನಿಮ್ ಫೇವ್ರೆಟ್ ಹೀರೋ ಯಾರಪ್ಪ? ಯಾರು ಇಲ್ಲ. ಸುಮ್ನೆ ಯಾಕೆ ಕೇಳಿದ್ರೆ ಡೈಲಾಗ್ಸ್ ಕೇಳ್ತಾರೆ ಅಂತಾರ? ಇಲ್ಲ. ಸರಿ, ಓಕೆ. ಸೊ ಇವಾಗ ಏನು ಅಂತಂದ್ರೆ, ನೀವು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರಲ್ಲ, ಅವಾಗ ಟೀಚರ್ಸು ಪನಿಷ್ಮೆಂಟ್ ಕೊಡ್ದಿರಾ ಬೇರೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಹೇಳ, ಪರವಾಗಿಲ್ಲ. ಹೊಡೆದ್ರೆ ಚೆನ್ನಾಗಿರುತ್ತೆ. ಅದು ಪನಿಷ್ಮೆಂಟ್ ಅಲ್ವಾ? ಪನಿಷ್ಮೆಂಟ್ ಕೊಟ್ರೆ ಚೆನ್ನಾಗಿರುತ್ತೆ. ಹೌದಾ? ಹೊಡಿತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಡೈಲಾಗ್ಸ್ ಹೇಳ್ತಾರೆ, ಡ್ಯಾನ್ಸ್ ಅನ್ನತ್ತಾರೆ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸರಿ, ಇವಾಗ ಪನಿಷ್ಮೆಂಟ್ ಏನು ಕೊಡ್ದಿರಾ ಅವರು ಏನ್ ಮಾಡಿದ್ರೆ ನಿನಗೆ ಚೆನ್ನಾಗಿರುತ್ತೆ? ಹೊಡ್ರೆ ಚೆನ್ನಾಗಿರುತ್ತೆ. ಹೊಡೆದ್ರೇನೆ ಚೆನ್ನಾಗಿರುತ್ತಾ? ನಿಮ್ಗೆ ಹೊಡಿಲೇಬೇಕು. ನಿಮ್ಗೆ ಸೈಲೆಂಟಾಗಿ ಕೂರಿಸ್ಬೇಕು. ಸೈಲೆಂಟಾಗಿ ಕೂರಿಸ್ಬಿಡ್ಬೇಕು. ಅವಾಗ ಡೈಲಿ ಹೋಮ್ವರ್ಕ್ ಮಾಡ್ಕೊಂಬರೋ ಕೆಲಸ ಇರಲ್ಲ. ಓಕೆ, ಸರಿ ಆಯ್ತು. ಈಗ ಅದೇ ಒಬ್ಬೂರಲ್ಲಿ ಒಬ್ಬನಿಗೆ 6 ಬೆರಳಿರುತ್ತೆ. ಅವನನ್ನ ಎಲ್ಲರೂ ಹನುಮಂತಪ್ಪ ಅಂತ ಕರೀತಾರೆ. ಯಾಕೆ? ರಾವಣ. ಅಲ್ಲ, ಅವನ್ಗೆ 6 ಬೆರಳಿರುತ್ತೆ, ಆದ್ರೆ ಅವನನ್ನ ಹನುಮಂತಪ್ಪ ಅಂತ ಕರೀತಾರೆ. ಯಾಕೆ ಅಂತ? ಸರಿ, ಏನಾನ ಕ್ವಶನ್ಸ್ ಕೇಳ್ಬೇಕಾ? ನಿಮ್ ಫೇವ್ರೇಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ನಮ್ಮಪ್ಪ ನಮ್ಮಮ್ಮ. ಅವ್ರದ್ದೇನ್ ಡೈಲಾಗ್ಸ್ ಇಲ್ಲ. ಫಿಲಮಲ್ಲಿ ಯಾರಿಲ್ಲ ಕಣೋ. ನಾನು ಫಿಲಮ್ಸ್ ನೋಡಲ್ಲ, ನ್ಯೂಸ್ ಅಷ್ಟೇ ನೋಡೋದು. ಹೌದಾ? ಏನ್ ಮಾಡ್ತೀರಾ? ಊಟನಾ? ಅನ್ನ, ಮುದ್ದೆ. ಅನ್ನ ಹೆಂಗ್ ಮಾಡೋದು? ಅನ್ನ ಹೆಂಗ್ ಮಾಡೋದು? ಕುಕ್ಕರ್ಗೆ ಇಟ್ರೆ ಬರುತ್ತೋ? ಬರೀ ಕುಕ್ಕರ್ ಇಕ್ಬಿಟ್ಟೆ ಬರಲ್ಲ. ಸರಿ, ಅನ್ನ ಹೆಂಗ್ ಮಾಡೋದು?
ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಹೆಂಗ್ ಇರೋ ಆಯ್ತು ಆಯ್ತು ಅನ್ನ ಹೆಂಗಪ್ಪ ಮಾಡೋದು? ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿ ಉಪ್ಪು ಹಾಕಿ ಇಕ್ಕಿದ್ರೆ ಅನ್ನ ಆಯಿತು. ಮುಸ್ಲಿಂ ಹೆಂಗೆ ಮುಚ್ಚಾದ್ಮೇಲೆ ನಾನು ಹೇಳಿದ್ದು ಓಕೆ, ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಚಪಾತಿ. ಹೆಂಗ್ ಮಾಡೋದು ಚಪಾತಿ? ಹಸಿಟಾಗಿ ಕಲಿಸ್ಬಿಟ್ಟು ಮಾಡೋದು. ಹಸಿಟ್ಟಾಗಿ ಕಲಿಸ್ಬಿಟ್ಟು ಚಪಾತಿ ಮಾಡ್ಬಿಡೋದು, ತಿನ್ಬಿಡೋದು ಆಮೇಲಿಂದ. ಓಕೆ, ಹಾಯ್. ಹಾಯ್. ನಿಮ್ಮ ಹೆಸರು? ಕೀರ್ತನ. ಕೀರ್ತನ. ಶಿಫಾ? ಲಿಖಿತಶ್ರೀ. ಲಿಖಿತಶ್ರೀ. ಲಿಖಿತಶ್ರೀ ಯಾವ ಕ್ಲಾಸು? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಏನಾ? ಓಕೆ, ನಿಮ್ಮ ಹೆಸರು? ದಾಮಿನಿ. ಮರಿಯಾ ಜಸ್ಟಿನಾ. ಅರ್ಪಿತಾ. ಅರ್ಪಿತಾ. ರಜಿನಿ. ರಜನಿ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಇಂಜಿನಿಯರ್. ಇಂಜಿನಿಯರ್. ಲಾಯರ್. ಲಾಯರ್. ಪೊಲೀಸ್. ಓಕೆ. ಡಾಕ್ಟರ್. ಡಾಕ್ಟ್ರು. ಡಾಕ್ಟರ್. ಡಾಕ್ಟರ್. ಓಕೆ, ಇವಾಗ ನಿಮಗೆಲ್ಲ ಯಾವ ಸಬ್ಜೆಕ್ಟ್ನ ಡಿಲೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ಸೈನ್ಸ್. ಸೈನ್ಸು. ಸೈನ್ಸ್. ಮ್ಯಾಥ್ಸ್. ಯಾವುದೂ ಇಲ್ಲ. ಯಾವುದೂ ಇಲ್ಲ. ಯಾಕೆ ಮ್ಯಾಥ್ಸು ಸೈನ್ಸು? ಜಾಸ್ತಿ ದೊಡ್ಡದಾಗಿರುತ್ತೆ ಕ್ವಶನ್ ಆನ್ಸರ್ಸ್. ಜಾಸ್ತಿ ಟಫ್ ಇರುತ್ತೆ. ಜಾಸ್ತಿ ಟಫ್ ಇರುತ್ತಾ? ಆನ್ಸರ್ಸ್ ಜಾಸ್ತಿ ಇರುತ್ತೆ ಸೈನ್ಸಲ್ಲಿ, ಅರ್ಥ ಆಗಲ್ಲ ಅದು. ಅರ್ಥನೇ ಆಗೋದಿಲ್ವಾ? ಓಕೆ, ನಿಮಗೆ ಯಾವ ಸಬ್ಜೆಕ್ಟ್ ಡಿಲೀಟ್ ಮಾಡಿ? ಸೈನ್ಸ್. ಸೈನ್ಸ್ ಮಾಡ್ಬಿಡೋಣ. ಹಿಂದಿ. ಹಿಂದಿ ಯಾಕೆ? ಹಿಂದಿ ಡಿಫಿಕಲ್ಟ್ ಜಾಸ್ತಿ ನಂಗೆ. ಹೌದಾ? ಯಾರು ಹಿಂದಿ ಮೇಡಮು? ಕನಕಲಕ್ಷ್ಮಿ ಮ್ಯಾಮ್. ಜಾಸ್ತಿ ಡಿಫಿಕಲ್ಟ್ ಇರುತ್ತೆ, ಓದೋಕ್ಕಾಗಲ್ಲ. ಹೌದಾ? ಸರಿಯಪ್ಪ, ಆಯಿತು, ಡಿಲೀಟ್ ಮಾಡಿಬಿಡೋಣ. ಫಸ್ಟ್ ಸೈನ್ಸು ಮ್ಯಾಥ್ಸ್ನ ಡಿಲೀಟ್ ಮಾಡಿಬಿಡೋಣ, ನೆಮ್ಮದಿಯಾಗಿರ್ಬೋದು ಅವಾಗ ಎಲ್ಲರೂ ಅಲ್ವಾ? ಸರಿ, ಖಂಡಿತವಾಗ್ಲೂ ಮಾಡಿಬಿಡೋಣ. ನಿಮ್ಗೇನಾದ್ರು ಆನ್ಸರ್ ಗೊತ್ತಾ? ಒಬ್ಬೂರಲ್ಲಿ ಒಬ್ಬನಿಗೆ 6 ಬೆರಳಿರುತ್ತೆ, ಆದರೆ ಅವನನ್ನ ಹನುಮಂತಪ್ಪ ಅಂತ ಕರೀತಾರೆ ಎಲ್ಲರೂ, ಯಾಕೆ? ಗೊತ್ತಿಲ್ಲ ಯಾರಿಗೂ? ಅವರಪ್ಪ ಅಮ್ಮ ಅದೇ ಹೆಸರಿಕ್ಕಿರ್ತಾರೆ. ಅದೇ ಹೆಸರಿಟ್ಟಿರ್ತಾರೆ ಅಂತನಾ? ಸರಿ ಆಯ್ತು, ನೋಡೋಣ ಯಾವುದು ಕರೆಕ್ಟ್ ಲಾಸ್ಟಲ್ಲಿ ಅಂತ ಅಂದ್ಬಿಟ್ಟು. ಓಕೆನಾ? ಸರಿ, ಈಗ ಫ್ರೀಡಮ್ ಫೈಟರ್ಸ್ ಹೆಸರು? ಸಂಗೊಳ್ಳಿ ರಾಯಣ್ಣ. ಅಂಬೇಡ್ಕರ್. ಗಾಂಧೀಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಗಾಂಧೀಜಿ. ಗಾಂಧೀಜಿ ಅವ್ರ ಬಗ್ಗೆ ಏನಾನ ಸ್ವಲ್ಪ ಹೇಳ ನೋಡೋಣ. ಗಾಂಧೀಜಿ ನೋಟ್ನ ಕ್ರಿಯೇಟ್ ಮಾಡಿದ್ದಾರೆ, ಕಾಸ್ನ. यार का नेम चले बेबी गैल मैं चले. ಗಾಂಧೀಜಿ ಕಾಸನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದ್ಯಾವಾಗಿಂದ? ಅವ್ರ ಫೋಟೋ ಎಲ್ಲ ಅದರಲ್ಲೇ ಇದೆ, ಅದಕ್ಕೆ. ಸರಿ, ಏನನ್ನ ಕ್ವಶನ್ಸ್ ಕೇಳ್ಬೇಕಾ? ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡೋವಾಗ ಈ ಬೆರಳನ್ನ ಯಾಕೆ ಯೂಸ್ ಮಾಡಲ್ಲ? ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡುವಾಗ ಈ ಬೆರಳು ಯಾಕೆ ಯೂಸ್ ಮಾಡೋದಿಲ್ಲ ಅಂದರೆ ಆ ಬೆರಳು ನಿಮ್ಮದು, ಅದಕ್ಕೆ. ಒಂದು ಫ್ಲೈಟ್ ಇರುತ್ತೆ, ಫ್ಲೈಟ್ ವಾಲ್ಬಿಟ್ಟಿರುತ್ತೆ, ಅದರಲ್ಲಿ 5 ಟೀಚರ್ಸ್ ಇರ್ತಾರೆ. ಆ 5 ಟೀಚರ್ಸಲ್ಲಿ ಕನ್ನಡ ಮ್ಯಾಮು ಕಾಪಾಡಿ ಕಾಪಾಡಿ ಅಂತಾರೆ, ಇಂಗ್ಲೀಷ್ ಮ್ಯಾಮು ಹೆಲ್ಪ್ ಮೀ ಅಂತಾರೆ, ತೆಲುಗು ಮ್ಯಾಮು ಕಾಪಾಡಂಡಿ ಅಂತಾರೆ, ಮ್ಯಾಥ್ಸ್ ಮ್ಯಾಮು ಏನಂತಾರೋ ಗೊತ್ತಿರಲ್ಲ, ಹಿಂದಿ ಮ್ಯಾಮು ಬಚಾವೋ ಬಚಾವೋ ಅಂತಾರೆ. ಮ್ಯಾಥ್ಸ್ ಮ್ಯಾಮ್ ಏನಂತಾರೆ? ಮ್ಯಾಕ್ಸ್ ಮ್ಯಾಮ್ ಏನಂತಾರೆ? 100 ಅಂತಾರ? ಪೊಲೀಸ್ಗೆ ನನ್ನ ಕಾಲ್ ಮಾಡಿ ಅಂತಾರ? ಏನಂತಾರೆ? 108. ಆಂಬ್ಯುಲೆನ್ಸು ಡೈರೆಕ್ಟು. ಓಕೆ ಓಕೆ ಓಕೆ, ನೀವೇನ ಕ್ವಶನ್? ಕೋರ್ಟಲ್ಲಿ ಸ್ಕೂಲ್ಸಲ್ಲಿ ಎಲ್ಲ ಗಾಂಧೀಜಿ ಫೋಟೋ ಏನಕ್ಕೆ ತಗ್ಲಕ್ಕಿರ್ತಾರೆ? ಕೋರ್ಟಲ್ಲಿ ಸ್ಕೂಲ್ಸಲ್ಲಿ ಗಾಂಧೀಜಿ ಅಂದರೆ ಅವರು ನಮ್ಮ ದೇಶಕ್ಕೋಸ್ಕರ ಜಾಸ್ತಿ ಮಾಡಿದಾರಲ್ವಾ, ಅದಕ್ಕೆ. ಅಲ್ಲ, ಮೊಳೆಗೆ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಒಂದು ಡೈಲಾಗು? ನಮ್ಮಪ್ಪ. ನಿಮ್ಮ ಅಪ್ಪದೊಂದು 2 ಡೈಲಾಗು? ಬರೀ ಫೋನು 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 ಅನ್ಕೊಂಡೇ ಇರ್ತೀಯ, ಬೇರೆದು ಕೆಲಸ ಮಾಡು. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ದು ಇವಾಗ ನೀವು ಹೇಳಲೇಬೇಕು ಡೈಲಾಗ್. ಪುನೀತ್ ರಾಜ್ಕುಮಾರ್ ಡೈಲಾಗ್ ಇಲ್ಲ. ಪುನೀತ್ ರಾಜ್ಕುಮಾರ್ ಡೈಲಾಗೇ ಇಲ್ವಾ ಸಾಂಗು? ಪುನೀತ್ ರಾಜ್ಕುಮಾರ್ ಡೈಲಾಗೇ ಇಲ್ವಾ? ಇಲ್ಲ. ಇಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಅಮ್ಮ. ಅಮ್ಮದು ಡೈಲಾಗ್ ಜಾಸ್ತಿ ಇರುತ್ತೆ, ಹೇಳಲೇಬೇಕಪ್ಪ ಇವಾಗ ನೀವು. ಪಾತ್ರೆ ತೊಳೆದಿಲ್ಲ ಅಂದರೆ ಮೇಕಪ್ ಸೆಟ್ ತಗೊಡಲ್ಲ ಅಂತಾರೆ. ಪಾತ್ರೆ ತೊಳೆದಿಲ್ಲ ಅಂದರೆ ಮೇಕಪ್ ಸೆಟ್ಟೇ ತಗೊಡಲ್ವಂತ? ಓಕೆ, ಆಮೇಲೆ ಅಷ್ಟೇ. ಅಷ್ಟೇನಾ? ಅಮ್ಮ ಅವ್ರದ್ದು? ಊರು ಸುತ್ತಾಡ್ಕೊಂಡೇ ಇರಿ, ಮನೆಗೆ ಬರಬೇಡ. ಊರು ಸುತ್ತಾಕೊಂಡೇ ಇರು, ಮನೆಗೆ ಬರಬೇಡ. ಓಕೆ ಓಕೆ, ಮನೇಲಿ ಕೆಲಸ ಮಾಡ್ತೀರಾ ಎಲ್ಲರೂ? ಏನೇನು ಕೆಲಸ ಮಾಡ್ತೀರಾ? ಪಾತ್ರೆ ಉಜ್ಜು. ಪಾತ್ರೆ. ಓಕೆ, ನಿಮ್ಗೆ ಇಲ್ಲಾಂದ್ರೆ ಮೇಕಪ್ ಸೆಟ್ ತಕ್ಕೊಡಲ್ಲ, ನೀವು ತೊಳಿಲೇಬೇಕು. ಗುಡಿಸ್ತೀನಿ. ಕಸ ಗುಡಿಸ್ತೀರಾ? ಏನು ಮಾಡಲ್ಲ. ಹಿಂಗಿರ್ಬೇಕಪ್ಪ. ಕಸ ಗುಡಿಸ್ತೀರಾ? ಮನೆ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಪಾತ್ರೆ ಉಜ್ತೀನಿ, ಅಡುಗೆ ಸ್ವಲ್ಪ ಮಾಡ್ತೀನಿ. ಅದಕ್ಕೆ ಪಾಪ ಎಲ್ಲರಿಗೂ ಮಾಡಿ ಮಾಡಿ ಅವ್ರು ಆ ಸೈಜ್ ಆಗ್ಬಿಟ್ಟವ್ರೆ, ಸ್ವಲ್ಪ ನೋಡ್ಕೊಳ್ರಿ.
ಓಕೆ ಹಾಯ್. ಹಾಯ್ ನಿಮ್ಮ ಹೆಸರು? ಸಾಗರ್. ಸಾಗರ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್. ಯಾವ ತರದ ಬಿಸ್ನೆಸ್? ಗೋಲ್ಡ್ ಬಿಸ್ನೆಸ್. ಗೋಲ್ಡ್ ಬಿಸ್ನೆಸ್. ಓಕೆ. ನನ್ನ ಹೆಸರು ಬಾಲಾಜಿ. ಬಾಲಾಜಿ ನೀವೇನಾಗ್ಬೇಕು? ಡಾಕ್ಟರ್. ಡಾಕ್ಟರಾ? ಯಾವ ಸಬ್ಜೆಕ್ಟ್ನ ಡಿಲೀಟ್ ಮಾಡೋಣ ನಿಮಗೆ? ಮ್ಯಾಕ್ಸ್. ಮ್ಯಾಕ್ಸು. ಜೀವನ್ ರಾಜ್. ಜೀವನ್ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ? ಇಂಜಿನಿಯರ್. ಇಂಜಿನಿಯರ್. ಮಂಜುನಾಥ್. ಮಂಜುನಾಥ್ ನೀವು? ಡಾಕ್ಟರ್. ಡಾಕ್ಟರಾ? ರಿಷಿಯಾದ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಪೊಲೀಸು. ಓಕೆ ಸರಿ, ಇವಾಗ ನಿಮ್ಮ ಕ್ಲಾಸಲ್ಲಿ ನಡೆದಿರೋಂತಹ ಒಂದು ಫನ್ನಿ ಇನ್ಸಿಡೆಂಟ್ ಏನು ನಡೆದಿದ್ಯಾ? ಏನಾದರೂ ನಡೀತಾನೆ ಇರುತ್ತೆ, ಏನದು? ಏನಾದರೂ ಒಂದು ಜೋರಾಗಿ ಫಾ ಅಂತಾರೆ. ಫಾ. ಜೋರಾಗಿ ಫಾ ಅಂತಾರ? ಫಾ ಅಂತ. ಇಲ್ಲಾಂದ್ರೆ ಕ್ಯಾಟ್ ಸೌಂಡ್ ತೆಗಿತಾರೆ. ಸೌಂಡ್. ಏನು ಟೀಚರ್ ಕ್ಲಾಸ್ ಮಾಡುವಾಗ ಹಿಂಗೆಲ್ಲ ಮಾಡ್ಬೋದಾ? ಜೋಕ್. ಅದೇ ಜೋಕು. ಅದೇ ಜೋಕಾ? ಓಕೆ 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 ಹಾಯ್. ನಿಮ್ಮ ಹೆಸರು? ಆಸಿಫ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಡಾಕ್ಟರ್. ಡಾಕ್ಟರು. ಇಲಿಯಾಸ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಇಂಜಿನಿಯರ್. ಇಂಜಿನಿಯರ್. ಚಂದನ್. ಚಂದನ್ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ? ಕ್ರಿಕೆಟರ್. ಕ್ರಿಕೆಟರ್. ತೇಜಸ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಲಾಯರ್. ಲಾಯರು. ಅರುಣ್. ಅರುಣ್ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್. ಓಕೆ, ಸೊ ನಿಮಗೇನು ನಿಮ್ಮ ಕ್ಲಾಸಲ್ಲಿ ನಡೆದಿರೋಂಥ ಫನ್ನಿ ಇನ್ಸಿಡೆಂಟ್? ಕ್ಯಾಟ್ ಸೌಂಡ್. ಕ್ಯಾಟ್ ಸೌಂಡ್ ಮಾಡ್ತೀರಾ? ಮಾಡ್ಬೋದಾ ಹಂಗೆಲ್ಲ? ಇನ್ನೇನು ಅವರೆಲ್ಲ ಮಾಡ್ತಾರೆ. ಅವರೆಲ್ಲ ಮಾಡ್ತಾರೆ ಅಂತ ನೀವು ಮಾಡ್ತೀರಾ? ಓಕೆ, ಇವಾಗ 28 ಡೇಸ್ ಇರೋ ಮಂತ್ ಯಾವುದು? ಮಾರ್ಚ್. ಫೆಬ್ರವರಿ. 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 ಎಷ್ಟು ಮಂತ್ಸ್ ಇರುತ್ತೆ? 12 ಇರುತ್ತೆ. ಯಾವ್ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಅದ್ರಲ್ಲಿ 28 ಡೇಸ್ ಇರಲ್ಲ ಎಲ್ಲೂ? ಎಲ್ಲದರಲ್ಲೂ ಇರುತ್ತೆ ತಾನೇ? ಇರುತ್ತೆ. ಓಕೆ, ಇವಾಗ ಸ್ಕೂಲ್ ಸ್ಲೋಗನ್ಸ್ ದಟ್ ನೆವರ್ ಎಂಡ್ಸ್ ಯಾವುದದು? ಸ್ಕೂಲ್ ಸ್ಲೋಗನ್ಸ್ ಇರುತ್ತಲ್ಲ ನಾರ್ಮಲ್ ಆಗಿ, ಬಂದಿದ ತಕ್ಷಣ ಟೀಚರ್ ಗುಡ್ ಮಾರ್ನಿಂಗ್ ಮ್ಯಾಮ್, ಅಲ್ಲಿಂದ ಸ್ಟಾರ್ಟ್. ಯಾವುದು ಅವು ನೆವರ್ ಎಂಡ್? ಅದೇ ಅದೇ ಅದೊಂದೇ. ಅದೊಂದೇ. ಆಮೇಲೆ ಕ್ಲಾಸ್ಮೇಟ್ ಜೊತೆಗೆ ಅದೇ ಏನು? ಜೋಕ್ ಮಾಡೋದು. ಸರ್, ನೀವು ಬರೀ ಜೋಕಲ್ಲಿ ಇದ್ದೀರಲ್ಲ, ನಂಗೆ ಯಾವ್ದಾನ ಒಂದು ಜೋಕ್ ಹೇಳ್ರಿ ನೋಡೋಣ. ಗೊತ್ತಿಲ್ಲ. ಈಗ ನಾನೊಂದು ಜೋಕ್ ಹೇಳಿದ್ರೆ ಫುಲ್, ನೀವೊಂದು ಜೋಕ್ ಹೇಳಿದ್ರೆ ಕ್ಲಾಸ್ ಎಲ್ಲ ಫುಲ್ ನಗ್ಬೇಕೀಗ. ಫಾ. ಅದು ಜೋಕೇನಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಓಕೆ ಓಕೆ, ಅದು ಸ್ಕೂಲ್ ಸ್ಲೋಗನಾ? ಯಾವಾಗಿಂದ ಆಯ್ತು? ಬನ್ನಿದಳ್ಳ. ಓ, ಜೋಕಾ? ಓಕೆ ಓಕೆ, ನಾನು ಕ್ವಶನ್ಸ್ ಕೇಳ್ಬೇಕಾ? ಒಂದು ಮುನ್ಷಿನ್ ಮರದ ಕೆಳಗಡೆ 3 ಜನ ಕುತ್ಕೊಂಡಿರ್ತಾರೆ. ಒಬ್ಬನ ಕೈಗಳಿರಲ್ಲ, ಒಬ್ಬನ ಕಣ್ಣುಗಳಿರಲ್ಲ, ಒಬ್ಬನ ಕಾಲುಗಳಿರಲ್ಲ. ಅವನ ಮೇಲೆ ಆಪಲ್ ಬೀಳುತ್ತೆ. ಅವ್ 3 ಜನದಲ್ಲಿ ಯಾರು ಎತ್ಕೊಂತಾರೆ? ಕೈ ಇರೋನ್ ಎತ್ಕೊಳಕ್ ಆಗಲ್ಲ. ಹುಣ್ಸೆ ಹಣ್ಣು ಮರದ ಆಪಲ್ ಹೆಂಗೋ ಬೀಳತ್ತೆ? ಅದೇ ಅಲ್ಲ. ಓಕೆ, ಆಮೇಲೆ ಯಾರು ನಿಮ್ ಫೇವ್ರೆಟ್ ಹೀರೋ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಒಂದು ಡೈಲಾಗ್ ಹೇಳು ನೋಡೋಣ. ವರ್ಲ್ಡ್ ಫೈರು. ಡೈಲಾಗ್ ಹೇಳೋಣ, ಡಾನ್ಸೇ ಮಾಡ್ತೀಯಲ್ಲೋ? ಯಾರಿದು? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ನೀನೊಂದು ಡೈಲಾಗ್ ಹೇಳಪ್ಪ. ಡಾನ್ಸ್ ಮಾಡ್ಬೇಡ, ಡೈಲಾಗ್ ಹೇಳು. ತಗ್ಗದಿಲ್ಲ. ಅಲ್ಲು ಅರ್ಜುನ್. ನೀವೊಂದು ಡೈಲಾಗು ದಮ್ಮುಂಟೆ ಪಟ್ಟುಕೋರ ಶಿಕಾವತಿ ಪಟ್ಟುಕೊಂಟೆ ಅದು ಲೆಸನ್ಸ್ ಇಂಡಿಕೇಟ್ರು. ನೀಟಾಗಿ ಅಲ್ಲಿ ನೋಡ್ಕೊಂಡು ಇನ್ನೊಂದ್ಸತಿ. ದಮ್ಮುಂಟೆ ಪಟ್ಟುಕೋರ ಶಿಕಾವತಿ ಪಟ್ಟುಕೊಂಟೆ ಅದು ಲೆಸನ್ಸ್ ಇಂಡಿಕೇಟ್ರು. ಫೈರ್ ಎಲ್ಲಿ? ವೈಲ್ಡ್ ಫೈರ್. ಓಕೆ ಓಕೆ, ನಮ್ಮ ಸ್ಟೂಡೆಂಟ್ಸು ನನಗೆ ಕ್ವಶನ್ಸ್ ಕೇಳ್ತಾರಂತೆ, ನೋಡೋಣ. ನನ್ನ ಕೈಲಿ ಆದರೆ ಉತ್ತರ ಮಾಡ್ತೀನಪ್ಪ. ಹಾಂ. ಒಬ್ಬ ಮನುಷ್ಯ ಮಳೆಯಲ್ಲಿ ನೆನೀತಾ ಇರ್ತಾನೆ, ಬಟ್ ಅವ್ನ ಏರ್ಸ್ ನೆನೆಯಲ್ಲ, ಯಾಕೆ? ಒಬ್ಬ ಮನುಷ್ಯ ಮಳೆಯಲ್ಲಿ ನೆನೀತಾ ಇರ್ತಾರೆ, ಅವ್ರ ಹೇರ್ಸ್ ನೆನೆಯೋದಿಲ್ವಾ? ಯಾಕೆ? ವಿಗ್ಗಾದ್ರೂ ನೆನೆಯುತ್ತಲ್ಲ. ಗುಂಡಿರುತ್ತೆ, ಅವನು ಹೇರ್ಸೇ ಇರಲ್ವಾ? ಮತ್ತೆ ಹೇರ್ಸ್ ನೆನೀತಾರಲ್ಲ ಅಂತ ಹೆಂಗೆ? ನೆನೆಯಲ್ಲ. ಓಕೆ ಓಕೆ, ಇನ್ನೇನಿದೆ? ಒಂದು ಕ್ವಶನ್ ಕೇಳ್ತೀನಿ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಫ್ರಿಜ್ಜಲ್ಲಿ ಜಿರಾಫೆನ್ ಹೆಂಗಿಡ್ಬೇಕು? ಫ್ರಿಜ್ಜಲ್ಲಿ ಜಿರಾಫೆನಾ? ಫ್ರಿಜ್ ಡೋರ್ ತೆಗ್ಬಿಟ್ಟು ಇಡ್ಬೇಕಾ? ಓಕೆ. ಎಲಿಫೆಂಟ್ನ ಹೆಂಗಿಡ್ಬೇಕು ಫ್ರಿಜ್ಜಲ್ಲಿ? ಅದೇ ಜಿರಾಫೆನ ಆಚೆ ತೆಗ್ಬಿಟ್ಟು ಇಡ್ಬೇಕು. ಲಯನ್ದು ಬರ್ಡೇ ಇರುತ್ತೆ, ಎಲ್ಲ ಅನಿಮಲ್ಸು ಬರುತ್ತೆ,
ಆದರೆ ಒಂದು ಅನಿಮಲ್ ಬರಲ್ಲ. ಯಾವುದು? ಅದೇ ಎಲಿಫೆಂಟ್ ಫ್ರಿಜ್ಜಲ್ಲಿ ಇರುತ್ತಲ್ಲ ಅದು. ಓಕೆ, ಆಮೇಲೆ ಏನಿಲ್ಲ. ಓಕೆ, ನಿಮ್ಮ ಹೆಸರು? ಸ್ಪಂದನ. ಸ್ಪಂದನ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಡಾಕ್ಟರ್. ಏನ್ ಫಸ್ಟ್ ರ್ಯಾಂಕ್ ಬ್ಯಾಡ್ಜ್ ಆಗ್ಬಿಟ್ಟಿದ್ದೀರಲ್ಲ? ನೀವೇನ ಫಸ್ಟ್ ರ್ಯಾಂಕು? ಎಷ್ಟು ಬಂದಿತ್ತು ಪರ್ಸೆಂಟೇಜ್? 100%. 100 ಬಂದ್ಬಿಟ್ಟಿತ್ತು. ಈ ಸತಿನೂ ಅಷ್ಟೇ ತೆಗಿಬೇಕಾಯ್ತಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಡಾಕ್ಟರ್. ಡಾಕ್ಟರ್, ಇಂಜಿನಿಯರ್, ಪೊಲೀಸ್. ಪೊಲೀಸಾ? ಓಕೆ, ಇವಾಗ 100 ತೆಗ್ದಿದ್ದೀರಾ. ಈ ಸ್ಕೂಲಲ್ಲಿ ನಿಮ್ಮ ಟೀಚರ್ಸೇ ಕಾರಣ ಆಗಿರ್ತಾರೆ 100 ತೆಗಿಯೋದಕ್ಕೆ. ಅವ್ರಿಗೆಲ್ಲ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ? ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಡೌಟ್ಸ್ ಬರೋ ಥರ ಕ್ಲಿಯರ್ ಮಾಡ್ತಾರೆ. ಡೌಟ್ಸ್ ಎಲ್ಲ ಒಂದು ಸತಿ ಎಲ್ಲ 2-3 ಸತಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಿನ್ಸಿಪಲ್ ಸರ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸ್ ಎಕ್ಸಿಬಿಷನ್ಸು, ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಕ್ಕ ಎಲ್ಲ. ಓಕೆ, ಸೊ ನೀವು ಸ್ಕೂಲ್ ಬಗ್ಗೆ ಏನಾದರೂ ಹೇಳ್ಬೇಕು ಅಂತಾನೆ? ಟೀಚರ್ಸ್ ಬಗ್ಗೆ, ಸ್ಕೂಲ್ ಬಗ್ಗೆ ಅವೆಲ್ಲ ಇಲ್ಲ ಅಲ್ಲ? ಓಕೆ, ಯಾರು ನಿಮ್ಮ ಫೇವ್ರೆಟ್ ಟೀಚರ್? ಶಶಿಕುಮಾರ್ ಸರ್, ಅನಿಲ್ ಸರ್. ಯಾವ ಸಬ್ಜೆಕ್ಟು? ಕಂಪ್ಯೂಟರ್. ಕಂಪ್ಯೂಟರಾ? ಓಕೆ. ಉಮೇಶ್ ಸರ್. ಉಮೇಶ್ ಸರ್ ಯಾವ ಸಬ್ಜೆಕ್ಟ್? ಸೋಷಿಯಲ್. ಇಲ್ಲಿದ್ದಾರೆ ಅಂತನಾ? ಇಲ್ಲ, ಅವರು ಸರಿ, ಇವಾಗ ಅವ್ರ ಬಗ್ಗೆ ಹೇಳ್ಬೇಕು ಅಂತಾನೆ ಏನು ಹೇಳ್ತೀರಾ? ಸರ್ ಲೆಸನ್ ಮಾಡೋವಾಗ ಕಾಮಿಡಿಯಾಗೆ ಮಾಡ್ತಾರೆ, ಬೋರ್ ಆಗಲ್ಲ. ಮತ್ತು ಸ್ಟಡೀಸ್ ಇದು ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಫೇವ್ರೆಟ್ ಟೀಚರ್? ಮಂಜುನಾಥ್ ಸರ್. ಯಾವ ಸಬ್ಜೆಕ್ಟ್? ಮ್ಯಾಥ್ಸ್. ಅವ್ರು ಹೆಂಗಿರ್ತಾರೆ? ಅವರು ಚೆನ್ನಾಗಿ ಮಾಡ್ತಾರೆ, ಎಕ್ಸ್ಪ್ಲೈನ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಅದಕ್ಕೆ ಅವ್ರಂದ್ರೆ ಇಷ್ಟ. ಓಕೆ, ಇವಾಗ ಅಲ್ಲೆಲ್ಲ ಸೈನ್ಸ್ ತೆಗ್ದಕಣ, ಮ್ಯಾಥ್ಸ್ ತೆಗ್ದಕಣ ಅಂತೆಲ್ಲ ಹೇಳಿದ್ರು. ಅವ್ರ ಬಗ್ಗೆ ಎಲ್ಲ ನಿಮ್ಮ ಒಪಿನಿಯನ್ ಏನು? ಮ್ಯಾಥ್ಸ್ ತೆಗಿಬಾರ್ದು, ಮ್ಯಾಥ್ಸ್ ತೆಗಿಬಾರ್ದು, ಸೈನ್ಸ್ ತೆಗಿಬೇಕು. ಸೈನ್ಸ್ ತೆಗಿಬೇಕಾ? ಸೋಷಿಯಲ್ ಇರ್ಬೇಕಲ್ಲ? ಓಕೆ, ಸೈನ್ಸ್ ತೆಗಿಬೇಕು. ಸೈನ್ಸ್ ತೆಗ್ದಾಕ್ಬಿಡ್ಬೇಕು. ಯಾಕೆ? ಯಾಕಂದರೆ ಅದು ಡಿಫಿಕಲ್ಟ್ ಸಬ್ಜೆಕ್ಟ್. ಓಕೆ, ಅದ್ರಲ್ಲಿ ಡಯಾಗ್ರಾಮ್ಸ್ ಜಾಸ್ತಿ ಇರುತ್ತೆ. ಡಯಾಗ್ರಾಮ್ಸ್ ಜಾಸ್ತಿ ಇರುತ್ತೆ. ಹೌದು, ಆಮೇಲೆ ಅಷ್ಟೇ. ಸೈನ್ಸ್ ತೆಗಿಬೇಕು, ಆದರೆ ಎಷ್ಟು ಓದಿದ್ರು ಅರ್ಥನೇ ಆಗಲ್ಲ ಕ್ವಶನ್. ಸೈನ್ಸ್ ತೆಗ್ದಾಕ್ಬಿಡ್ಬೇಕು, ಎಷ್ಟು ಓದಿದ್ರು ಅರ್ಥ ಆಗಲ್ವಂತೆ. ಪಾಪ, ಏನು ನಿಮ್ಮ ಹೆಸರು? ಹಂಸಪ್ರಿಯ. ಹಂಸಪ್ರಿಯ. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಡಾಕ್ಟರ್. ಡಾಕ್ಟ್ರು. ಸೈನ್ಸ್ ತೆಗ್ದಾಕ್ಬಿಡ್ಬೇಕು, ಎಷ್ಟೋದ್ರೂ ಅರ್ಥ ಆಗಲ್ಲ, ಬಟ್ ಇವ್ರು ಡಾಕ್ಟರ್ ಆಗ್ಬೇಕಂತಪ್ಪ. ಆಗ್ತೀರಾ? ಸೈನ್ಸ್ ತೆಗ್ದಾಕಣ, ಡಾಕ್ಟರ್ ಆಗ್ಬಿಡಿ. ಹೆಂಗೆ? ಸರಿ, ಇವಾಗ ಡಾಕ್ಟರ್ ಆಗ್ಬೇಕಂದ್ರೆ ಏನು ಓದ್ಬೇಕು? ಸೈನ್ಸ್ ಓದಬೇಕು. ಮತ್ತೆ ಸೈನ್ಸ್ ತೆಗ್ದಾಕ್ಬಿಟ್ರೆ ಹೆಂಗೆ? ಅದು ನಮ್ಮ ಅಮ್ಮ ಆಸೆ ತಾನೆ, ಅದಕ್ಕೆ ಓದಲೇಬೇಕು, ಕಷ್ಟಪಡಲೇಬೇಕು. ಓಕೆ, ಸರಿ, ಆಯ್ತು. ನಿಮ್ಮಪ್ಪ ನಿಮ್ಮಮ್ಮಗೆ ಏನು ಹೇಳ್ಬೇಕಂತ ಅನ್ಕೊಂತೀರಾ? ಏನಾದ್ರು ಒಂದು ವರ್ಡ್ ಹೇಳ್ಬೇಕು ಅಂತಂದ್ರೆ? ಏನಿಲ್ವಾ? ಏನೂ ಇಲ್ವಂತೆ. ನೀವೇನು ಏನಾದ್ರು ಹೇಳ್ಬೇಕು ಅಂತ ಅನ್ಕೋತೀರಾ ನಿಮ್ಮ ಪೇರೆಂಟ್ಸ್ಗೆ? ಅವ್ರು ನಮ್ಮ ಸೂಪರ್ ಹೀರೋಸ್. ಓಕೆ, ಇಲ್ಲಿ ಏನಾದರೂ ನಿಮ್ಮ ಪೇರೆಂಟ್ಸ್ಗೆ ನಾನು ಹೇಳ್ಬೇಕಾ? ಹೇಳಿ. ನಮ್ಮಪ್ಪ ನಮ್ಮನ್ನೆಲ್ಲ ಅಂದರೆ ಸಹಾಯ ಎಲ್ಲ ಮಾಡಿ ಸಾಕ್ತಾರೆ, ನಮಗೋಸ್ಕರ ಏನಾದರೂ ತ್ಯಾಗ ಮಾಡ್ತಾರೆ. ಅದಕ್ಕೆ ನಮ್ಮಪ್ಪ ಅಮ್ಮ ಹೀರೋಸ್, ಹೀರೋಯಿನ್ ಅಷ್ಟೇ. ಸೆಕೆಂಡ್ ರ್ಯಾಂಕ್ ಬರೋಂಗೆ ಮಾಡಿದ್ದಾರೆ, ಏನು ಹೇಳಲ್ವಾ? ನಮ್ಮಪ್ಪ ನಮ್ಮಮ್ಮ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದೆಲ್ಲ ಈ ಸ್ಕೂಲ್ಗೆಲ್ಲ ಜಾಯಿನ್ ಮಾಡಿದ್ದಾರೆ, ಅವರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೋ ಅದಕ್ಕೆ ಗೊತ್ತು. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಲ್ಲಿ ನೋಡ್ಕೊಂಡು ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ಸ್ ಅಪ್ಪ ಅಮ್ಮ. ಓಕೆ, ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ. ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಅಕ್ಕ, ಓದೋಕ್ಕೆ ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಕ್ಕ. ನೀವೇನಾದರೂ ಹೇಳ್ಬೇಕಾ? ಏನಿಲ್ಲ ಅಲ್ಲ? ಓಕೆ, ನಮ್ಮ ಪ್ರಕೃತಿ ವಿದ್ಯಾನಿಕೇತನ್ ಸ್ಟೂಡೆಂಟ್ಸು ಸಾಂಗ್ ಆಡ್ತಾರಂತೆ, ನೋಡೋಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನೆಗೆ ಎಂದು. ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ನಮಗೆ ಮ್ಯೂಸಿಷಿಯನ್ಸ್ ಬೇಡ, ಅವರು ಮ್ಯೂಸಿಕ್ ಎಲ್ಲ ಅವರೇ ಆಡ್ಬಿಡ್ತಾ ಇದ್ದಾರೆ. ಓಕೆ, ಹುಡುಗಿರೆಲ್ಲ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಒಂದು ಬ್ಯಾಡ್ಜ್ ಹಾಕೊಂಡಿದ್ದಾರೆ. ನಿಮ್ದೆಲ್ಲರೂ ಒಂದು ಕಾಣಿಸ್ತಿಲ್ಲ? ಬೇಡ ಮ್ಯಾಮ್, ನಮಗೆಲ್ಲ ಯಾಕೋ? ಹುಡುಗಿರೆಲ್ಲ ಹಾಕಿರ್ತಾರೆ ಅದಕ್ಕೆ. ಹುಡುಗಿರು ಹಾಕಿರ್ತಾರೆ ಅದಕ್ಕೆ ಬೇಡವಾ? ನಿನಗೆ ಬ್ಯಾಡ್ಜು ಬೇಡ? ಯಾಕೆ? ಪಾಸ್ ಆದರೆ ಸಾಕು ಅಂತೀಯಾ? ಓಕೆ,
ಬೇಡ ಮ್ಯಾಮ್ ಬ್ಯಾಡ್ಜ್ ಬೇಡ, ಯಾಕೆ ಹುಡುಗಿರ್ ಹಾಕಿದ್ದಾರೆ ಅಂತಾರಾ? ಸರಿ, ಏನೋ ಕ್ವಶನ್ಸ್ ಕೇಳ್ಬೇಕಂತಾರ, ಕೇಳ್ರಪ್ಪ. ಸುತ್ತ ಗ್ರೀನು ಒಳಗಡೆ ವೈಟು ಅದ್ರ ಒಳಗಡೆ ನೀರು ಅದೇನು ಸುತ್ತ ಗ್ರೀನು, ಒಳಗಡೆ ವೈಟು, ಅದ್ರೊಳಗಡೆ ನೀರು, ಎಳ್ನೀರು. ಮತ್ತೆ ಇನ್ನೊಂದು ಈ ಕಡೆ ಗಾಂಧೀಜಿ ಇದ್ರು ಸೆಂಟ್ರಲ್ಲಿ ಇದು ನದಿ 100 ರೂಪಾಯಿ ಕೊಟ್ಟಿರ್ತಾರೆ 100 ರೂಪಾಯಿ ಕೊಟ್ಟಿರ್ತಾರೆ. ಯಾರು? ಅವ್ರಮ್ಮ ಗಾಂಧಿ ಅವ್ರಮ್ಮ. ಇರೋ ಗಾಂಧಿ ಅವ್ರ ಅಮ್ಮನ ಹೆಸರೇನು? ಏನೋ ಯಾರಿಗೂ ಗೊತ್ತಿಲ್ಲ. ಅವೆಲ್ಲ ಬೇಡ ಅವ್ರಮ್ಮ 100 ರೂಪಾಯಿ ಕೊಟ್ಟಿರ್ತಾರೆ. ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು 40 ರೂಪಾಯಿಗೆ 1 kg ಈರುಳ್ಳಿ 1 kg ಆಲೂಗಡ್ಡೆ ಮತ್ತೆ ಇನ್ನು ಮಿಕ್ಕಿರೋದು ತಿಂಡಿ ತಗೋ ಅಂತಾರೆ. ಎಷ್ಟು ಮಿಗ್ಲುತ್ತೆ? ಗಾಂಧೀಜಿಗೆ ಹೇರೇ ಇರಲ್ಲ, ಕಟ್ಟಿಂಗ್ ಹೆಂಗ ಮಾಡಿಸ್ತಾರೆ. ಅವಾಗಿತ್ತಲ್ವಾ? ಅವಾಗಿತ್ತ? ಯಾವಾಗ? ಅವ್ರ ಚೂಟದಾಗ. ಸರಿ, ಎಷ್ಟು ಮಿಕ್ಕುತ್ತೆ? ನೀವ್ ಹೇಳ್ಬೇಕು, ನಮ್ಗೆ 100 ರೂಪಾಯಿ 40 ರೂಪಾಯಿ ಆದ್ರೆ 60 ರೂಪಾಯಿ ಮಿಕ್ಬೇಕಪ್ಪ. ನನ್ ಪ್ರಕಾರ, ನನಗ್ ಸ್ವಲ್ಪ ಮ್ಯಾಕ್ಸ್ ಬರುತ್ತೆ ಆ ಪ್ರಕಾರ. ನಿಂದ ಆನ್ಸರ್ ಏನು? 10 ರೂಪಾಯಿ. ಹೆಂಗೆ? ಕೆಜಿ ಟೊಮೆಟೊ ಎಷ್ಟು? 30 ರೂಪಾಯಿ. ಕೆಜಿ ಆಲೂಗಡ್ಡೆ 20 ರೂಪಾಯಿ. 10 ರೂಪಾಯಿ. ಅಲ್ಲ, ಮಾರ್ಕೆಟ್ ಅಲ್ಲಿರೋ ರೇಟ್ಗಳೆಲ್ಲ ಹೇಳ್ತಾವ್ ನೀವು. ನಮ್ಗೆ ಅವೇ ಬೇಕಾಗಿರೋದು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ನೀನೇ ನನ್ ಕ್ವಶನ್ ಕೇಳ್ಬೇಕೇನೋ? ಚಂದನನ್ ಗಮ್ಮನ ಕೇಳಿ. ಚಂದನನ ಗಮ್ಮನ ಕೇಳಿ. ಇರು, ಆಯ್ತು, ಏನಂತಾನೆ ಗಮ್ಮನ? ಏನೋ ಗೊತ್ತಿಲ್ಲ, ಕೇಳಿ. ಸರಿಯಪ್ಪ. ಸಾಯಂಕಾಲಗೆ ಸಾಯಂಕಾಲ ಹಿಂಗೆಲ್ಲ ಆಡಿಸ್ಕೊಂತೀರಲ್ರೋ. ಆಮೇಲೆ ಇನ್ನೇನಾರ ಇದೆಯೇನಪ್ಪ? ಅಷ್ಟೇ. ಸರಿ, ಯಾವಾಗೂ ಹಿಂಗೆ ಖುಷಿಯಾಗಿ ನಕ್ಕೊಂಡು ಇವಾಗ ಐತಲ್ಲ 9th 10th ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗೆದು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕಾಯ್ತಾ? ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಬಂದಿದ್ದು ಪ್ರಕೃತಿ ವಿದ್ಯಾನಿಕೇತನ್ ಸ್ಕೂಲ್ಗೆ. ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಚುರುಕಿದ್ದಾರೆ ಅಂತಂದ್ಬಿಟ್ಟು ಕ್ವಶನ್ಸ್ ಕೇಳಿದ್ರು, ನಾನು ಕೇಳಿದೆ, ಅದಕ್ಕೂ ಉತ್ತರ ಹೇಳಕ್ ಟ್ರೈ ಮಾಡಿದ್ರು. ಸೊ ನಾನು ಕೇಳಿದಂಥ ಕ್ವಶನ್ಸ್ಗೆ ಆನ್ಸರ್ಸ್ನ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಭಾರ ಇಲ್ದಿರೋ ಅಂತಹ ಮನೇನ ಏನಂತ ಕರೀತಾರೆ ಅಂತ ಕೇಳಿದ್ದೆ. ಅದಕ್ಕೆ ಆನ್ಸರ್ ಲೈಟ್ ಹೌಸೇ ಕರೆಕ್ಟಾಗಿ ಹೇಳಿದ್ರು. ಆಮೇಲಿಂದ ಕೈಯಲ್ಲಿದ್ರೆ ಹಸಿರು, ಬಾಯಿಗೋದ್ರೆ ಕೆಂಪು ಅಂತ ಹೇಳಿದೆ. ಎಲೆ ಅಡಿಕೆ ಅದನ್ನು ಸಹ ಹೇಳಿದ್ರು. ಆಮೇಲಿಂದ ಒಬ್ಬನಿಗೆ 6 ಬೆರಳಿರುತ್ತೆ, ಆದ್ರೆ ಅವನನ್ನ ಹನುಮಂತಪ್ಪ ಅಂತ ಕರೀತಾರೆ ಅಂತಾನೆ. ಯಾಕೆ ಅಂತಂದ್ರೆ ಅವನ ಹೆಸರೇ ಹನುಮಂತಪ್ಪ ಆಗಿರುತ್ತೆ, ಆದ್ರಿಂದ ಹಂಗೆ ಕರೀತಾರೆ. ಸೊ ಇನ್ನಷ್ಟು ಫನ್ನಿ ಎಪಿಸೋಡ್ಸ್ಗಾಗಿ ನೋಡ್ತಾ ಇರಿ ಸ್ಟ್ರೆಸ್ ಬಸ್ಟರ್ಸ್ ಕಾರ್ಯಕ್ರಮ. ಪ್ರಶ್ನೆ ನಮ್ದು, ಉತ್ತರ ನಿಮ್ದು. ನಮಸ್ಕಾರ.